ಎಷ್ಟೇ ಹೇಳಿದ್ರು ಕೇಳದೇ ಇದ್ದಂತಹ ಇರಾನ್ ಮೇಲೆ ಅಮೆರಿಕ ಇದೀಗ ದಾಳಿ ಮಾಡಿದೆ. ದಾಳಿಯ ತೀವ್ರತೆ ಎಷ್ಟು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಅಮೆರಿಕ ಮಾಡಿರುವಂತಹ ಮಿಡ್ ನೈಟ್ ಅಟ್ಯಾಕ್ ಇದು ಮಧ್ಯರಾತ್ರಿ 2:30ಕ್ಕೆ ಆಗಿರುವಂತಹ ಅಟ್ಯಾಕು. ಅಮೆರಿಕ ದಾಳಿ ಬೆನ್ನಲ್ಲೇ ಇಸ್ರೇಲ್ ಕೂಡ ಹೈ ಅಲರ್ಟ್ ನಲ್ಲಿದೆ. ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆ ಆಗಿದೆ. ಎಷ್ಟೊಂದು ರೆಡಿನೆಸ್ ಇಸ್ರೇಲ್ನಲ್ಲೂ ಕೂಡ ಇದೆ ಅನ್ನೋದಕ್ಕೆ ಡೀಟೇಲ್ಸ್ ಇದು. ಅನಗತ್ಯವಾಗಿ ರಸ್ತೆಗಳಲ್ಲಿ ಯಾರು ಓಡಾಡಬೇಡಿ ಅಂತ ಸಾರ್ವಜನಿಕರಿಗೆ ಹೇಳಿದ್ದಾರೆ. ಕಂಪ್ಲೀಟ್ ಆಗಿ ಮಿಲಿಟರಿ ಇಲ್ಲೆಲ್ಲವನ್ನ ಕೂಡ ಟೇಕ್ ಓವರ್ ಮಾಡಿದೆ. ಅಗತ್ಯ ಚಟುವಟಿಕೆ ಬಿಟ್ಟು ಉಳಿದೆಲ್ಲವನ್ನ ಕೂಡ ಬಂದ್ ಮಾಡಿಸಲಾಗ್ತಾ ಇದೆ. ಯಾಕಂದ್ರೆ ಇರಾನ್ ಈಗ ಉರಿದುರಿದು ಕೆಂಡಾಮಂಡಲವಾದಂತಹ ಸ್ಥಿತಿಯಲ್ಲಿದೆ. ಸೊ ಇರಾನ್ ದಾಳಿ ಮಾಡೋದಲ್ಲದೆ ಇರಾನ್ ಸಾಕಿರುವಂತಹ ಹಾವಿನ ಮರಿಗಳಿದಾವಲ್ಲ, ಹೌತಿ, ಹಿಜ್ಬುಲ್ಲಾ, ಈ ತರದ್ದು ಉಗ್ರ ಸಂಘಟನೆಗಳು ಇನ್ನಷ್ಟು ಆಕ್ಟಿವ್ ಆಗೋ ಸಾಧ್ಯತೆ ಇರೋದ್ರಿಂದ ಎಲ್ಲಿಂದ ಬೇಕಾದ್ರೂ ಇವ್ರ ಮೇಲೂ ಕೂಡ ಮಿಸೈಲ್ ದಾಳಿಗಳು ಆಗಬಹುದಾಗಿರೋದ್ರಿಂದ ಇಸ್ರೇಲ್ ಕೂಡ ಹೈ ಅಲರ್ಟ್ ನಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕ ಕೂಡ ಅಷ್ಟೇ ಹೈ ಅಲರ್ಟ್ ನಲ್ಲಿ ಇದೆ. ಯಾಕಂದ್ರೆ ಇರಾನ್ ಏನನ್ನ ಮಾಡಬಹುದು, ಏನ್ ಸಾಮರ್ಥ್ಯ ಅದೆಲ್ಲವನ್ನ ಅಳೆದು ತೂಗಿಯೇ ಅಮೆರಿಕ ಅಟ್ಯಾಕ್ ಮಾಡಿರೋದು. 3 ಪರಮಾಣು ಕೇಂದ್ರಗಳು ಇರಾನ್ ಪಾಲಿಗೆ. ಈ 3 ಪರಮಾಣು ಕೇಂದ್ರಗಳು ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿಗಳಾಗಿದ್ವು. ಕಾರಣ ಇಲ್ಲಿ ಯುರಾನಿಯಂ ಎನ್ರಿಚ್ಮೆಂಟ್ ಅಂದ್ರೆ ಒಂದು ಅಣುಬಾಂಬ್ ತಯಾರಾಗೋದಕ್ಕೆ ಯುರಾನಿಯಂ ಎನ್ರಿಚ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 90% ಅಷ್ಟು ಯುರಾನಿಯಂ ಎನ್ರಿಚ್ಮೆಂಟ್ ಆಯಿತು ಅಂದ್ರೆ ಅಲ್ಲಿ ಒಂದು ಬಾಂಬ್ ರೆಡಿ ಆಗೋದಕ್ಕೆ ಎಲ್ಲ ಬೇಕಾಗಿರುವಂತಹ ಮೆಟೀರಿಯಲ್ಸ್ ರೆಡಿ ಆಯಿತು ಅಂತ ಅರ್ಥ. ಅವರ ಪೊಸಿಷನ್ಗೆ ಇನ್ನೊಂದು ವಾರದಲ್ಲಿ ಹೋಗ ಬಿಡಬಹುದು ಅನ್ನುವಂತಹ ಲೆಕ್ಕಾಚಾರ ಜಗತ್ತು ಅಂದಾಜಿಸ್ತಾ ಇತ್ತು. ಬಟ್ ಅಲ್ಟಿಮೇಟ್ಲಿ ಅಮೆರಿಕ ಮತ್ತು ಇಸ್ರೇಲ್ನ ಗುರಿ ಒಂದೇ. ಆ ಗುರಿ ಏನಪ್ಪಾ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಇರಾನ್ ಅಣುಶಕ್ತ ರಾಷ್ಟ್ರ ಆಗಬಾರದು ಅನ್ನೋದು ಗುರಿಯಾಗಿತ್ತು. ಸೊ ಅದರ ಪ್ರಕಾರವೇ ಈ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿರೋದ್ರ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಆಮೇಲೆ ಮಿಡಲ್ ಈಸ್ಟ್, ಮಧ್ಯಪ್ರಾಚ್ಯದಲ್ಲಿ ಯಾವತ್ತಿದ್ರೂ ಇಸ್ರೇಲ್ ತಮ್ಮ ಅಸೆಟ್ಟು, ಯಾವತ್ತಿದ್ರೂ ತಮ್ಮ ಆಸ್ತಿ, ಅದನ್ನು ಮುಟ್ಟಿದ್ರೆ ನಾವು ತಡ್ತೀವಿ ಅನ್ನುವಂತಹ ಮೆಸೇಜ್ ಅನ್ನು ಕೂಡ ಅಮೆರಿಕ ಕೊಟ್ಟ ಹಂಗೆ ಕಾಣಿಸ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ತುಂಬಾ ಇಂಪಾರ್ಟೆಂಟ್ ಆಗಿ ಅಮೆರಿಕಾದ ಬಳಿಯೇ ಈ ಬಂಕರ್ ಬ್ಲಾಸ್ಟರ್ ಬಾಂಬ್ಗಳು ಇದ್ದಿದ್ದು. ಅಂದ್ರೆ ಮದರ್ ಆಫ್ ಆಲ್ ಬಾಂಬ್ಸ್ ಅಂತ ಇದನ್ನ ಕರಿಬಹುದು ನಾವು. ಇಸ್ರೇಲ್ ಹತ್ರ ಎಷ್ಟೇ ದೊಡ್ಡ ಆಧುನಿಕ ಟೆಕ್ನಾಲಜಿಗಳಿದ್ರು ಕೂಡ ಬಂಕರ್ ಬ್ಲಾಸ್ಟರ್ ಇರಲಿಲ್ಲ. ಈ ಕಾರಣಕ್ಕೆ ಅಮೆರಿಕವನ್ನ ಪದೇ ಕೇಳೋ ಕೆಲಸವನ್ನ ಇಸ್ರೇಲ್ ಮಾಡ್ತಾ ಇತ್ತು. ಬಟ್ ಅಮೆರಿಕ ಇಸ್ರೇಲ್ ಕೈ ಕೊಟ್ಟಿಲ್ಲ. ಅದ್ರ ಬದಲಾಗಿ ತಾನೇ ಹೋಗಿ ಬ್ಲಾಸ್ಟ್ ಮಾಡಿ ಬಂದಿದೆ.